स वै किलायं पुरुषः पुनातनः य एक आसीद विशेष आत्मने अग्रे गुणेभ्यो जगदात्मनीश्वरे ನಿಮೀಲಿತಾತ್ಮ ನಿಶಿ ಸುಪ್ತಶಕ್ತಿಷು. ಈ ಶ್ಲೋಕದ ವ್ಯಾಖ್ಯಾನಗಳನ್ನು ನಾವೀಗಾಗಲೇ ಈ ಹಿಂದೆ ನೋಡಿ ಮುಗಿಸಿದ್ದೀವಿ. ಸುಪ್ತಶಕ್ತಿಷು ಅನ್ನೋದ್ರ ಬಗ್ಗೆ ವಿಶೇಷವಾದ ಗಮನವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅಲ್ಲಿ ಶಕ್ತಿ ಅಂದರೆ ಏನು ಅನ್ನೋದನ್ನು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ವಿವರವಾಗಿ ನೋಡಿ ಮುಗಿಸಿದ್ದೀವಿ ಕೂಡ. ಮತ್ತು ಸುಪ್ತ ಶಕ್ತಿಷು ಅನ್ನೋದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಸತ್ವಾದಿ ಶಕ್ತಿಷು ಅಂತ ಪ್ರಚಲಿತ ಪಾಠ. ಗೋವಿಂದಾಚಾರ್ಯರ ದೃಷ್ಟಿಯಲ್ಲಿ ಅದು ಸತ್ವಾದಿಷು ಅಂತಿಷ್ಟೇ ಪಾಠ. ಹೀಗೆ ಇರುವಂಥ ಪಾಠವನ್ನು ಈ ಹಿಂದೆ ನಾವು ನೋಡಿ ಮುಗಿಸಿದ್ದೀವಿ. ಅಗ್ರೇ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ. ಅಲ್ಲಿ ಆ ಸುಪ್ತ ಶಕ್ತಿಷು ಅನ್ನೋದ್ರ ಕುರಿತಾಗಿ ಮತ್ತೊಂದಷ್ಟು ಜಿಜ್ಞಾಸೆ ಮಾಡಬೇಕು ಅಂತ ನನಗೆ ಕಾಣಿಸಿತು. ಅದಕ್ಕಾಗಿ ಈ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ಇದರಲ್ಲಿ ಕಥೆಯ ಓಟ ಅಂತೂ ಏನಿಲ್ಲ, ಹಾಗೆ ವಿಶೇಷ ಪ್ರಮೇಯನೂ ಕೂಡ ಇದರಲ್ಲಿ ಏನು ಕಾಣಿಸೋದಿಲ್ಲ. ಕೇವಲ ವ್ಯಾಕರಣದ ಜಿಜ್ಞಾಸೆ, ಹೇಗೆ ಆ ಶಬ್ದಕ್ಕೆ ಅರ್ಥ ಮಾಡಬೇಕು ಅನ್ನೋದು ಮಾತ್ರ ಇದರಲ್ಲಿದೆ. ಅದನ್ನು ಶ್ರೋತೃಗಳು ಆರಂಭದಲ್ಲೇ ಈಗ ನಾನು ಹೇಳ್ತಿರುವಂಥ ವಿಷಯವನ್ನು ಗಮನಿಸಬೇಕು. ಸಾಮಾನ್ಯ ಶ್ರೋತೃಗಳಿಗೆ ಅದರಿಂದ ಬಹಳ ಏನು ಉಪಯೋಗ ಆಗಲಿಕ್ಕಿಲ್ಲ. ಆದರೆ ಅರ್ಥ ಹೇಗೆ ಮಾಡಬೇಕು ಒಂದು ಶಬ್ದಕ್ಕೆ ಮತ್ತು ಯಾವ ಪಾಠ ಸರಿ ಅಂತನ್ನೋದನ್ನೆಲ್ಲ ಆಕಾಂಕ್ಷೆ ಇತ್ಯಾದಿಗಳ ಮೂಲಕ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಆಗ ಈಗ ನಾವು ಕೇಳ್ತಾ ಇರುವಂಥ ಈ ಭಾಗ ಅತ್ಯುಪಯುಕ್ತ ಆಗ್ತದೆ. ಭಗವಾನ್ ನಿಮೀಲಿತಾತ್ಮ ಅಭೂತ್ ಅಂತನ್ನುವುದು ಅಲ್ಲಿರುವಂಥ ಒಂದು ಪ್ರಯೋಗ. ನಿಮೀಲಿತಾತ್ಮ ಆಸೀತ್ ಅಂತ. ಆಸೀತ್ ಅನ್ನೋದು ಕ್ರಿಯಾಪದ. ಭಗವಾನ್ ಅಂತನ್ನುವುದು ಅಥವಾ ಪುರುಷ ಅಂತನ್ನುವುದು ಅದಕ್ಕೆ ಕರ್ತೃ. ಇದಕ್ಕೆ ಕರ್ಮ ಏನೂ ಇಲ್ಲ ಇಲ್ಲಿ. ನಮಗೆ ಈ ಶ್ಲೋಕದಲ್ಲಿರುವಂಥ ಉಳಿದ ಶಬ್ದಗಳನ್ನು ನಾವು ಗಮನಿಸಬೇಕಾಗಿಲ್ಲ. ಸುಪ್ತ ಶಕ್ತಿಷು ಅನ್ನುವ ಒಂದು ಪದವನ್ನು ಮಾತ್ರ ಗಮನಿಸಿದರೆ ಸಾಕು. ಈ ಕರ್ತೃ ಮತ್ತು ಕ್ರಿಯಾಪದ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ತ ಶಕ್ತಿಷು ಅನ್ನುವುದು ಒಂದು ಇಷ್ಟು ಶಬ್ದಗಳನ್ನು ಮಾತ್ರ ಗಮನಿಸಿದರೆ ಸಾಕು. ಆಸೀತ್ ಅನ್ನುವುದು ಅಕರ್ಮಕ ಧಾತು ಆದ್ದರಿಂದ ಅದಕ್ಕೆ ಕರ್ಮ ಅಂತೂ ಇಲ್ಲ. ಸುಪ್ತ ಶಕ್ತಿಷು ಅನ್ನುವುದೇ ನಮಗೀಗ ತುಂಬ ತೊಂದರೆಗೆ ವಿವಾದಕ್ಕೆ ಸಿಲುಕಿರುವಂಥ ಒಂದು ಶಬ್ದ ಆದ್ದರಿಂದ. ಮತ್ತು ಆಚಾರ್ಯರ ಪಾಠ ಸತ್ವಾದಿ ಶಕ್ತಿಷು ಅಂತಿದ್ದಿರಬೇಕೋ ಅಥವಾ ಸತ್ವಾದಿಷು ಅಂತಷ್ಟು ಮಾತ್ರ ಇರಬೇಕೋ ಅನ್ನುವುದೇ ಸಮಸ್ಯೆ ಆದ್ದರಿಂದ ಅದೊಂದನ್ನು ಇಟ್ಕೊಂಡ್ರೆ ಸಾಕು. ಸಾಮಾನ್ಯವಾಗಿ ಅನಾಕಾಂಕ್ಷಿತವಾದ ಆಕಾಂಕ್ಷಾರಹಿತವಾದ ಶಬ್ದ ಏನಾದರೂ ಒಂದು ವಾಕ್ಯದಲ್ಲಿ ಸೇರಿಕೊಂಡಿದ್ದರೆ ಅದನ್ನು ನಾವು ಆಕಾಂಕ್ಷೆಗೆ ಒಳಪಡಿಸಿದಾಗ, ಇಡೀ ಶ್ಲೋಕವನ್ನು ಅಥವಾ ಗದ್ಯ ಭಾಗವನ್ನು ಆಕಾಂಕ್ಷೆಗೆ ಒಳಪಡಿಸಿದಾಗ ಅಂಥ ಅನನ್ವಿತವಾದಂಥ ಶಬ್ದಗಳೆಲ್ಲವೂ ಕೂಡ ಹೊರಗೆ ಬಂದುಬಿಡ್ತವೆ. ನಮಗಿದು ಗೊತ್ತಿರ್ತದೆ. ಅದಕ್ಕಾಗಿ ಆಕಾಂಕ್ಷೆಗೆ ಇದನ್ನು ಒಳಪಡಿಸಿದಾಗ ಸುಪ್ತ ಶಕ್ತಿಷು ಅನ್ನೋದು ಸರಿಯೋ, ಸತ್ವಾದಿ ಶಕ್ತಿಷು ಅನ್ನೋದು ಸರಿಯೋ ಅಥವಾ ಸತ್ವಾದಿಷು ಅನ್ನೋದು ಸರಿಯೋ? ಶ್ಲೋಕದಲ್ಲಂತೂ ಸುಪ್ತ ಶಕ್ತಿಷು ಅಂತ ಇಷ್ಟಿದೆ. ಸತ್ವಾದಿ ಶಕ್ತಿಷು ಅಂತ ಪಾಠ ಸರಿಯೋ, ಸತ್ವಾದಿಷು ಅಂತಷ್ಟು ಮಾತ್ರ ಸರಿಯೋ ಅಂತ ಒಂದು ಗೊತ್ತಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾನು ಈ ಪ್ರಯತ್ನ ಮಾಡ್ತಿದ್ದೇನೆ. ಆಸೀತ್ ಕಹ ಆಸೀತ್ ಪುರಾತನಃ ಪುರುಷಃ ಭಗವಾನ್ ಆಸೀತ್. ಕದಾ ಆಸೀತ್ ಅಂದರೆ ನಿಶಿ ಆಸೀತ್, ಪ್ರಳಯ ಕಾಲದಲ್ಲಿ ಇದ್ದ, ಇದಿಷ್ಟು ಗೊತ್ತಾಗ್ತದೆ. ಅದಾದ ಬಳಿಕ ಪುನಃ ಕದಾ ಅಂತ ಒಂದು ಪ್ರಶ್ನೆ ಕೇಳಬೇಕಾಗ್ತದೆ. ನಿಶಿ ಅಂದರೆ ಪ್ರಳಯ ಕಾಲದಲ್ಲಿ ಅಂತ ಇಷ್ಟು ಅರ್ಥ ಗೊತ್ತಾಗ್ತದೆ. ಮುಂದೆ ಪುನಃ ಕದಾ ಮತ್ಯಾವಾಗ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ನಮಗೆ ಈ ಸುಪ್ತ ಶಕ್ತಿಷು ಅನ್ನೋದ್ರ ಮೂಲಕ ನಾವು ಉತ್ತರ ಕಂಡುಕೋಬೇಕಾಗ್ತದೆ. ಇಲ್ಲಿ ಸುಪ್ತ ಶಕ್ತಿಷು ಅಂತ ಏನು ಶಬ್ದ ಬಂದಿದೆಯಲ್ಲ, ಇದು ಯಾವುದೇ ಅಧಿಕರಣವನ್ನು ಸೂಚನೆ ಮಾಡುವಂಥ ಶಬ್ದ ಅಲ್ಲ. ನಿಶಿ ಅಂತನ್ನುವುದು ಪ್ರಳಯ ಕಾಲ, ಪ್ರಳಯ ಎಂಬ ಸ್ಥಿತಿ, ಅಂಥ ಅಧಿಕರಣದಲ್ಲಿ ಆ ಕಾಲದಲ್ಲಿ ಆತ ಮಲಗಿಕೊಂಡಿದ್ದ. ಆದ್ದರಿಂದ ಅದಕ್ಕೇನು ಬೇರೆ ತೊಂದರೆ ನಮಗಿಲ್ಲ. ಸತಿ ಸಪ್ತಮಿ ಪ್ರಯೋಗವೂ ಅದಲ್ಲ.
ಆದರೆ ಸುಪ್ತ ಶಕ್ತಿಷು ಅನ್ನೋದು ಮಾತ್ರ ಸತಿ ಸಪ್ತಮಿ ಪ್ರಯೋಗ. ಆದ್ದರಿಂದ ತಾತ್ಪರ್ಯದಲ್ಲಿ ಸತ್ವಾದಿ ಶಕ್ತಿಷು ಅಂತಿರಬೇಕೋ ಸತ್ವಾದಿಷು ಅಂತಿರಬೇಕೋ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸುಳಿವು ಸಿಗಬಹುದು ಇದನ್ನು ಮಾಡ್ತಾ ಹೋದಾಗ. ಇದನ್ನು ಎಲ್ಲರೂ ಕೂಡ ಸತಿ ಸಪ್ತಮಿ ಪ್ರಯೋಗ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ವಿಜಯಧ್ವಜರು ಕೂಡ ಸುಪ್ತ ಶಕ್ತಿಷು ಸತ್ವಾದಿ ಗುಣಾಭಿಮಾನಿನೀಷು ಶ್ರೀಭೂ ದುರ್ಗಾಸು ಸುಪ್ತಾಸು ಅಂದರೆ ಜಗದ್ವ್ಯಾಪಾರವನ್ನು ಬಿಟ್ಟು ಭಗವಂತನಲ್ಲೇ ರಮಮಾಣಾಸು ಸತೀಷು ಅಂತ ಸತಿಸಪ್ತಮಿ ಪ್ರಯೋಗವನ್ನಾಗಿ ಅದನ್ನು ತೊಗೊಂಡಿದ್ದಾರೆ. ಈಗ ಈ ಸತಿಸಪ್ತಮಿ ಪ್ರಯೋಗವನ್ನು ಇಲ್ಲಿ ಸುಪ್ತ ಶಕ್ತಿಷು ಅಂತ ಸಮಸ್ತ ಪದವಾಗಿ ಮಾಡಿರುವುದು ಒಂದು ಸಮಸ್ಯೆ ಆಗಿದೆ ನಮಗೆ. ಬೇರೆ ಕಡೆ ಆದರೆ ನಮಗೆ ಪ್ರಸಿದ್ಧವಾದ ಉದಾಹರಣೆ ಎಲ್ಲ ಕಡೆ ನಮಗೆ ಆರಂಭದ ಹಂತದಲ್ಲಿ ಕಲಿಸುವಂತೆ ತಥೋ ದೂರಂ ಗತೆ ರಾಮೆ, ರಾಮನು ದೂರ ಹೋಗುತ್ತಿರಲು, ರಾಮೇ ದೂರಂ ಗತೆ ಸತಿ ಅನ್ನೋದೊಂದು ಸತಿಸಪ್ತಮಿ ಪ್ರಯೋಗಕ್ಕೆ ಒಂದು ಪ್ರಸಿದ್ಧವಾದ ಉದಾಹರಣೆ. ಆರಂಭದ ಹಂತದಿಂದ ಒಬ್ಬ ವಿದ್ಯಾರ್ಥಿ ಕಲಿಯುವಂಥ ಉದಾಹರಣೆ ಮಣಿಮಂಜರಿ ಇದು. ಅಲ್ಲಿ ರಾಮೇ ಗತೆ ಸತಿ, ಸತಿ ಅಂತಂತೂ ಶ್ಲೋಕದಲ್ಲಿಲ್ಲ, ಗತೆ ಅಂತ ಪ್ರತ್ಯೇಕ ಪದ ಇದೆ, ಹಾಗೆ ರಾಮೇ ಅಂತ ಒಂದು ಪ್ರತ್ಯೇಕ ಪದ ಇದೆ. ಸತಿ ಅಂತ ಒಂದನ್ನು ಅಧ್ಯಾಹಾರ ಮಾಡಿಕೊಂಡ್ರೂ ಸರಿಯೇ ಮಾಡ್ಕೊಳ್ಳದೆ ಹೋದರೂ ಸರಿಯೇ ಅದೊಂದು ಸತಿ ಸಪ್ತಮಿ ಪ್ರಯೋಗ ಆಗ್ತದೆ. ಹಾಗಿಲ್ಲಿ ಶಕ್ತಿಷು ಸುಪ್ತಾಸು ಸತ್ ಅಂತಿದ್ರೆ ಭಗವಂತ ಮಲಗಿದ್ದ ಯಾವಾಗ ಅಂದರೆ ಶಕ್ತಿಷು ಶಕ್ತಿಗಳು ಸುಪ್ತಾಸು ಅವು ಜಗತ್ತಿನ ವ್ಯಾಪಾರವನ್ನು ಬಿಟ್ಟು ಭಗವಂತನಲ್ಲಿ ಮಾತ್ರ ಅವು ವಿಹಾರ ಮಾಡ್ತಿದ್ದಾಗ ಅಂತ ಇದ್ದು ಬಿಟ್ಟಿದ್ರೆ ಬಹಳ ಸುಲಭ ಆಗಿ ಹೋಗ್ತಿತ್ತು. ಆದರೆ ಆ ಶಕ್ತಿಷು ಅನ್ನೋದಕ್ಕೆ ವಿಶೇಷಣವಾಗಿರುವ ಸುಪ್ತ ಅನ್ನೋದನ್ನು ಸಮಾಸದಲ್ಲಿ ತೊಗೊಂಡು ಬಿಟ್ಟಿರುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹೀಗೆ ಸುಪ್ತಾಸು ಅಂತ ಅನ್ನೋದನ್ನು ವಿಜಯಧ್ವಜ ತೀರ್ಥರು ಆಮೇಲೆ ತೊಗೊಂಡಿದ್ದಾರೆ. ರಾಮೇ ಗತೆ ಸತಿ ಅಂತ ಹೇಗಿರ್ತದಲ್ಲ, ರಾಮೇ ಅಂತ ಅನ್ನೋದು ರಾಮ ಅನ್ನೋದು ವಿಶೇಷಣ, ವಿಶೇಷ ಅದು ಮೊದಲಿರ್ತದೆ. ಅದಕ್ಕೆ ಗತ ಅಂತ ಅನ್ನೋದೊಂದು ವಿಶೇಷ್ಯ, ಅದು ಆಮೇಲೆ ಬರ್ತದೆ. ನಮಗಿದೆಲ್ಲ ಗೊತ್ತಿದೆ. ಇನ್ನು ಇಲ್ಲಿ ಸುಪ್ತ ಅಂತ ಅನ್ನೋದನ್ನು ಆಮೇಲೆ ಯಾಕೆ ತೊಗೊಂಡಿದ್ದಾರೆ ವಿಜಯಧ್ವಜ ತೀರ್ಥರು ಅಂದರೆ ವಿಶೇಷ ಮೊದಲಿದ್ದು ವಿಶೇಷಣ ಆಮೇಲೆ ಇರಬೇಕು ಆ ಸತಿಸಪ್ತಮಿ ಪ್ರಯೋಗದಲ್ಲಿ. ಅದಕ್ಕಾಗಿ ಈ ಥರ ಅವರು ತೊಗೊಂಡಿದ್ದಾರೆ. ಇದನ್ನೆಲ್ಲ ಆಲೋಚನೆ ಮಾಡಿದಾಗ ಅವರು ಆ ಕ್ರಮ ಬದಲಾಯಿಸಿರುವುದು ಯಾಕೆ ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಯಾದವಾರ್ಯರು ಕೂಡ ನಿಶಿ ಮಹಾಪ್ರಳಯೇ ಸುಪ್ತಾಸು ಶಕ್ತಿಷು ಸತೀಷು, ಯಾದವಾರ್ಯರು ಮತ್ತು ವಿಜಯಧ್ವಜರು ಅದನ್ನು ವ್ಯಾಖ್ಯಾನ ಮಾಡಿರುವ ರೀತಿ ಬೇರೆ ಇದೆ. ಸುಪ್ತಾಸು ಅಂತ ಅನ್ನೋದನ್ನ ವಿಜಯಧ್ವಜರು ಆಮೇಲೆ ಇಟ್ಕೊಂಡಿದ್ದಾರೆ. ನಾವೆಲ್ಲ ಅಧ್ಯಯನ ಹಾಗೆ ಮಾಡಿರ್ತೀವಿ, ರಾಮೇ ಗತೆ ಸತಿ ಅಂತ. ಗತ ಅನ್ನೋದು ರಾಮನಿಗೆ ವಿಶೇಷಣ ಆದ್ದರಿಂದ ಅದನ್ನು ಆಮೇಲೆ ತೊಗೊಂಡಿದ್ದಾರೆ, ಅದು ಅರ್ಥ ಆಗುವಂಥದ್ದು. ಆದರೆ ಶ್ಲೋಕದಲ್ಲಿ ಸುಪ್ತ ಅಂತ ಅನ್ನೋದು ಮೊದಲಿರುವುದರಿಂದ ವಿಜಯಧ್ವಜ ತೀರ್ಥರು ಅದನ್ನು ಯಾದವಾರ್ಯರು ಅದನ್ನು ಆಮೇಲೆ ತೊಗೊಂಡಿದ್ದಾರೆ, ಮೊದಲು ತೊಗೊಂಡಿದ್ದಾರೆ. ನಾನು ಹೇಳುವಾಗ ಸ್ವಲ್ಪ ಏನಾದರೂ ಗೊಂದಲ ಆಗಿದ್ದರೆ ಅದು ಸರಿ ಮಾಡ್ಕೊಳ್ಬೇಕು. ರಾಮೇ ಗತೆ ಸತಿ, ರಾಮ ಅಂತನ್ನೋದು ವಿಶೇಷ್ಯ ಮತ್ತು ಗತೆ ಅಂತನ್ನೋದು ವಿಶೇಷಣ. ಹೀಗಿರುವುದರಿಂದ ವಿಜಯಧ್ವಜರು ಸುಪ್ತ ಅಂತ ಮೊದಲು ಬಂದಿದ್ದರೂ ಕೂಡ ಅದನ್ನು ಆಮೇಲೆ ಇಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲ ಅಭ್ಯಾಸ ಮಾಡುವಂಥ ಸತಿಸಪ್ತಮಿ ಪ್ರಯೋಗಕ್ಕೆ ಅದನ್ನು ಹೊಂದಿಸಿದ್ದಾರೆ. ಆದರೆ ಶ್ಲೋಕದಲ್ಲಿ ಸುಪ್ತ ಅಂತ ಅನ್ನೋದು ಮೊದಲಿದೆಯಲ್ಲ, ಅದಕ್ಕಾಗಿ ಯಾದವಾರ್ಯರು ಅದನ್ನು ಸುಪ್ತ ಅನ್ನೋದನ್ನು ಮೊದಲೇ ಇಟ್ಕೊಂಡಿದ್ದಾರೆ. ನಿಶಿ ಮಹಾಪ್ರಳಯೇ ಸುಪ್ತಾಸು ಮಲಗಿರುವಂತಹ ಶಕ್ತಿಷು ಸತೀಷು ಅಂತ. ಶಕ್ತಿಷು ಸುಪ್ತಾಸು ಸತೀಷು ಅಂತ ವಿಜಯಧ್ವಜರು ಇಟ್ಕೊಂಡಿದ್ರೆ ಸುಪ್ತಾಸು ಶಕ್ತಿಸು ಸತೀಷು ಅಂತ ಯಾದವಾರ್ಯರು ಇಟ್ಕೊಂಡಿದ್ದಾರೆ. ಯಾದವಾರ್ಯರು ಹೇಳಿದ ಆ ಜೋಡಣೆ ಅದು ಆ ಶ್ಲೋಕದಲ್ಲಿ ಯಥಾವತ್ತಾಗಿ ಹೇಗಿದೆಯೋ ಹಾಗೆ ಹೊಂದುತ್ತದೆ. ಆದರೆ ಈ ವಿಜಯಧ್ವಜರು ಹೇಳಿದ್ದು ಶ್ಲೋಕಕ್ಕೆ ಸರಿಯಾಗಿ ಹೊಂದೋದಿಲ್ಲ. ಆದರೆ ನಾವೆಲ್ಲ ಸತಿಸಪ್ತಮಿ ಪ್ರಯೋಗವನ್ನು ಹೇಗೆ ಅಭ್ಯಾಸ ಮಾಡಿರ್ತೀವೋ ಅದಕ್ಕೆ ಸರಿಯಾಗಿ ಅದು ಹೊಂದುತ್ತದೆ. ಹೀಗೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಇಬ್ಬರು ಕೂಡ ಅದನ್ನು ಸತಿಸಪ್ತಮಿ ಪ್ರಯೋಗವಾಗಿ ತೊಗೊಂಡಿದ್ದಾರೆ. ಉಳಿದ ಶ್ರೀಧರರು, ವೀರರಾಘವರು ಮೊದಲಾದವರು ಎಲ್ಲರೂ ಕೂಡ ಅದನ್ನು ಸತಿಸಪ್ತಮಿಯಾಗಿಯೇ ತೊಗೊಂಡ್ಬಿಟ್ಟಿದ್ದಾರೆ. ಹೀಗೆ ಇದು ಸತಿಸಪ್ತಮಿ ಪ್ರಯೋಗ ಅಂತನ್ನುವುದು ಎಲ್ರಿಗೂ ಕೂಡ ಸಮ್ಮತವಾದದ್ದೇ. ಅದು ಏನು ಮಾಡಬೇಕು ಅಂತ ಹೀಗೆ ಪ್ರಶ್ನೆ ಬಂದಾಗ ಸತ್ವಾದಿಶಕ್ತಿಷು ಅಥವಾ ಸತ್ವಾದಿಷು ಅನ್ನುವ ಎರಡು ಶಬ್ದಗಳಿವೆ ಅಲ್ಲ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದು. ಒಂದು ಕಡೆ ಸತ್ವಾದಿಷು ಅಂತಿದೆ,
ಗೋವಿಂದಾಚಾರ್ಯರು ಸಂಪಾದನೆ ಮಾಡಿದ ಪಾಠದಲ್ಲಿ. ಇನ್ನೊಂದು ಕಡೆ ಪ್ರಚಲಿತವಾದ ಪಾಠದಲ್ಲಿ ಸತ್ವಾದಿ ಶಕ್ತಿಷು ಅಂತಿದೆ. ಅದನ್ನು ಹೇಗೆ ನಾವು ಈ ಸತಿಸಪ್ತಮಿ ಪ್ರಯೋಗಕ್ಕೆ ಹೊಂದಿಸುವುದು ಅಂತ ಒಂದು ದೊಡ್ಡ ಗೊಂದಲ ನನಗಾಗಿತ್ತು. ಗೋವಿಂದಾಚಾರ್ಯ ಇಟ್ಕೊಂಡಿರೋ ಪಾಠದಂತೆ ಸತ್ವಾದಿಷು ಅಂತ ಒಂದು ವೇಳೆ ಇಟ್ಕೊಂಡ್ರೆ ಸತ್ವಾದಿಷು ಸುಪ್ತ ಶಕ್ತಿಷು ಸತ್ಸು ಅಂತ ಸತಿಸಪ್ತಮಿ ಪ್ರಯೋಗ ಸುಲಲಿತವಾಗಿ ಹೊಂದಿಬಿಡ್ತದೆ, ಸತ್ವಾದಿಷು ಅಂತ ಮಾತ್ರ ಇಟ್ಕೊಂಡಾಗ. ನಾನು ಈ ಕಳೆದ ದಿವಸ ಹಿಂದೆಯೇ ಹೇಳಿದ್ದೆ, ಇದರ ಕುರಿತಾಗಿ 2 ದಿವಸದ ಪ್ರವಚನ ಮಾಡಿದಾಗ. ಭಾಗವತ ತಾತ್ಪರ್ಯ ಆಚಾರ್ಯ ರಚನೆ ಮಾಡುವಾಗ ಕೆಲವು ಕಡೆ ಶಬ್ದಗಳಿಗೆ ವಿವರಣ ರೂಪವಾಗಿ ಇನ್ನೊಂದು ಶಬ್ದವನ್ನು ಹೇಳಿರ್ತಾರೆ. ಅಲ್ಲಿ ಈಸ್ ಈಕ್ವಲ್ ಟು ಮಾರ್ಕ್ ಇರೋದಿಲ್ಲ, ಆದರೆ ಒಂದು ಮೂಲದಲ್ಲಿ ಬಂದಿರುವ ಒಂದು ಶಬ್ದಕ್ಕೆ ಅರ್ಥ ವಿವರಣೆ ಮಾಡಲಿಕ್ಕಾಗಿ ಮತ್ತೊಂದು ಶಬ್ದವನ್ನು ಅವ್ರು ತಗೊಳ್ತಿರ್ತಾರೆ. ಇನ್ನು ಕೆಲವು ಕಡೆ ಆ ಶಬ್ದಕ್ಕೆ ವಿವರಣ ರೂಪವಾಗಿ ಇನ್ನೊಂದು ಶಬ್ದವನ್ನು ತೊಗೊಂಡಿರೋದಿಲ್ಲ, ಒಂದು ಇದ್ದ ಶಬ್ದಕ್ಕೆ ಅಧ್ಯಾಹಾರ ರೂಪವಾಗಿ ಇನ್ನೊಂದು ಶಬ್ದವನ್ನು ತೊಗೊಂಡಿರ್ತಾರೆ. ಅವೆರಡೂ ಶಬ್ದಗಳನ್ನು ಓದಿದಾಗ ನಮಗೊಂದು ಅರ್ಥದ ಬೋಧ ಆಗ್ತಿರ್ತದೆ. ಇದು ಆಚಾರ್ಯರು ಬೇರೆ ಬೇರೆ ಕಡೆ ಉಪಯೋಗಿಸಿರುವಂಥ ಶೈಲಿ. ಈಗ ಸುಪ್ತಶಕ್ತಿಷು ಅಂತ ಶ್ಲೋಕದಲ್ಲಿದೆಯಲ್ಲ, ಅದಕ್ಕೆ ಸತ್ವಾದಿಷು ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು ಅಂತ ಕಾಣಿಸ್ತದೆ. ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ್ದನ್ನು ಗಮನಿಸಿದರೆ ಸತ್ವಾದಿ ಗುಣಗಳು ಸುಪ್ತಶಕ್ತಿಷು ಸತ್ಸು, ಸತ್ವಾದಿ ಗುಣಗಳು ಸುಪ್ತ ಶಕ್ತಿಗಳಾಗಿದ್ದಾಗ. ಸುಪ್ತಾಸು ಅಂತ ಅದನ್ನು ಬೇರ್ಪಡಿಸದೆ ಹೋದರೂ ಕೂಡ ಸತ್ವಾದಿಷು ಸುಪ್ತ ಶಕ್ತಿಷು ಸತ್ಸು ಅಂತ ಸತ್ವಾದಿ ಗುಣಗಳು ಸುಪ್ತ ಶಕ್ತಿಗಳಾಗಿದ್ದಾಗ. ಸತ್ವಾದಿ ಗುಣಗಳು ತಮ್ಮ ಶಕ್ತಿಯನ್ನು ತಮ್ಮಲ್ಲಿ ಉಪಸಂಹಾರ ಮಾಡಿಕೊಂಡು ಜಗತ್ತಿನ ವ್ಯಾಪಾರವನ್ನೇನು ಮಾಡದೆ ಅವು ಸುಪ್ತ ಶಕ್ತಿಗಳಾಗಿದ್ದಾಗ ಅಂತ ಗೋವಿಂದಾಚಾರ್ಯ ದೃಷ್ಟಿಯಿಂದ ಸತ್ವಾದಿಷು ಸುಪ್ತ ಶಕ್ತಿಷು ಸತ್ಸು ಅಂತ ಇಷ್ಟು ವಿವರಣೆ ಆಗ್ತದೆ. ಇದಕ್ಕೆ ನಾನಿದನ್ನು ಅಭ್ಯಾಸ ಮಾಡಿದಾಗ ರಾಮೇ ಧೃತವಸ್ತ್ರೇ ಸತಿ ಅಂತ ಹೀಗೆ ಒಂದು ಪ್ರಯೋಗ. ರಾಮೇ ವಸ್ತ್ರಂ ಧೃತವತಿ ಸತಿ ಅಂತ ಪ್ರತ್ಯೇಕವಾಗಿ ಹೇಳುವುದೊಂದು ಬೇರೆ, ರಾಮೇ ಧೃತವಸ್ತ್ರೇ ಸತಿ ಅಂತ ಒಟ್ಟಿಗೆ ಹೇಳುವುದೊಂದು ಬೇರೆ. ನಾನು ಹೀಗೊಂದು ಪ್ರಯೋಗ ಹೇಳ್ಬೋದು. ಭವತಿ ಕೃತಸ್ನಾನೆ ಅಹಂ ಸ್ನಾನಾರ್ಥಂ ಗಚ್ಚಾಮಿ, ನಿನ್ನ ಸ್ನಾನ ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತೇನೆ ಅಂತ ನಾನು ಹೀಗೆ ಹೇಳಿದಾಗ, ಭವತಿ ಸ್ನಾನಂ ಕೃತವತಿ ಸತಿ, ನೀನು ಸ್ನಾನವನ್ನು ಮಾಡಿದಾದ ಮೇಲೆ, ಭವತಿ ಅನ್ನೋದು ಸಪ್ತಮಿ ವಿಭಕ್ತಿ, ಕೃತವತಿ ಅನ್ನೋದು ತವತು ಪ್ರತ್ಯಯ ಅಂತ ಶಬ್ದದ ಸಪ್ತಮಿ ವಿಭಕ್ತಿ, ಹಾಗಾದ್ರೆ ಹೊಂದಬಹುದು. ನಾವೆಲ್ಲ ಅಭ್ಯಾಸ ಮಾಡಿರೋದು ಹಾಗೆ. ಆದರೆ ಭವತಿ ಕೃತಸ್ನಾನೇ ಸತಿ ಅಂತ ಅದನ್ನು ಕೃತ ಮತ್ತು ತವತು ಪ್ರತ್ಯಯದ ಬದಲಾಗಿ ಕೃತ ಅಂತ ಇಟ್ಕೊಂಡು ಅದನ್ನು ಸಮಾಸವಾಗಿ ಉಪಯೋಗ ಮಾಡಿಕೊಂಡು ಅದನ್ನು ಸತಿ ಸಪ್ತಮಿ ಪ್ರಯೋಗಕ್ಕೆ ನಾವು ಒಗ್ಗಿಸಿದರೆ ಆವಾಗ ಭವತಿ ಕೃತಸ್ನಾನೇ ಅಹಂ ಸ್ನಾಸ್ಯಾಮಿ, ನಿನ್ನ ಸ್ನಾನ ಆದ ಮೇಲೆ ನಾನು ಸ್ನಾನ ಮಾಡಲಿಕ್ಕೆ ಹೋಗ್ತೇನೆ. ಭವತಿ ಕೃತಸ್ನಾನೇ ಅಂತಿಷ್ಟಾದ್ದೇನೆ ಮತ್ತೆ ಒಂದು ಸತಿ ಅಂತ ಒಂದು ಅಲ್ಲಿ ಶಬ್ದ ಇಟ್ಕೊಳ್ಬೇಕಾಗ್ತದೆ ಅಷ್ಟೇ. ಇಟ್ಕೊಂಡ್ರೂ ಆಯಿತು, ಇಟ್ಕೊಳ್ದೆ ಹೋದರೂ ಆಯಿತು, ನಮ್ಮ ಅರ್ಥದ ಸ್ಪಷ್ಟತೆಗಾಗಿ ಅದನ್ನು ಇಟ್ಕೋಬೇಕಷ್ಟೇ ನಾವು. ಹೀಗೆ ಭವತಿ ಕೃತಸ್ನಾನೇ ಸತಿ ಅಹಂ ಸ್ನಾಸ್ಯಾಮಿ ಅನ್ನೋ ಪ್ರಯೋಗ ಹೇಗೋ ಹಾಗೆ ಸತ್ವಾದಿಷು ಶಕ್ತಿಷು ಬೇಡ, ಗೋವಿಂದಾಚಾರ್ಯ ಪಾಠದಂತೆ ಸತ್ವಾದಿಷು ಸುಪ್ತ ಶಕ್ತಿಷು ಸತ್ಸು ಅಂತ ಹೀಗೆ ಅರ್ಥ ಇಟ್ಕೊಂಡಾಗ ಆ ಸತಿಸಪ್ತಮಿ ಪ್ರಯೋಗ ಸರಿ ಹೊಂದುತ್ತದೆ. ಆದರೆ ಪ್ರಚಲಿತ ಪಾಠದಲ್ಲಿ ಸತ್ವಾದಿ ಶಕ್ತಿಷು ಅಂತ ಒಂದು ವೇಳೆ ಇದ್ದರೆ ಆ ಸತ್ವಾದಿ ಅನ್ನೋ ಪದವನ್ನೇನು ಅವರು ಹೇಳಿದಾರಲ್ಲ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು, ಅದು ಮೂಲದಲ್ಲಿರುವ ಸುಪ್ತ ಶಕ್ತಿಷು ಅನ್ನುವಲ್ಲಿ ಶಕ್ತಿ ಅಂದರೆ ಯಾವುದು ಅಂದರೆ ಸತ್ವಾದಿ ಗುಣಗಳೇ ಅಲ್ಲಿ ಸುಪ್ತ ಅಂತ ಹೀಗೆ ಅದರ ಅರ್ಥ ಕಾಣಿಸ್ತದೆ. ಅದು ಈ ನಾವು ಪ್ರಯೋಗ ಮಾಡುವ ಸತಿಸಪ್ತಮಿ ಪ್ರಯೋಗದ ದೃಷ್ಟಿಯಿಂದ ಇದು ಒಂದು ಸ್ವಲ್ಪ ತೊಡಕಾಗ್ತದೆ. ಯಾಕಂದರೆ ಸಮಾಸದಲ್ಲಿ ಈಗಾಗಲೇ ಅದು ಸುಪ್ತ ಶಕ್ತಿಷು ಅಂತ ಸೇರಿ ಹೋಗಿಬಿಟ್ಟಿದೆ. ಸುಪ್ತಾಶ್ಚತಾಹ ಶಕ್ತಯಶ್ಚ ಸುಪ್ತ ಶಕ್ತಯ ಕರ್ಮಧಾರಯ ಸಮಾಸ. ಅಥವಾ ಗೋವಿಂದಾಚಾರ್ಯ ಸಂಪಾದಿತವಾದ ಪಾಠದಲ್ಲಿ ಸುಪ್ತಾಹ ಶಕ್ತಯ ಯಾಸಾಂ ತಾನಿ ಸತ್ವಾದೀನಿ. ಸುಪ್ತಶಕ್ತಿಷು ಅನ್ನುವುದು ಸತ್ವಾದಿಷು ಅನ್ನುವುದಕ್ಕೆ ಅದು ವಿಶೇಷಣ. ಹೇಗೆ ಭವತಿ ಕೃತಸ್ನಾನೇ ಸತಿ ಕೃತಂ ಸ್ನಾನಂ ಏನ ಸಹ ಕೃತಸ್ನಾನ ಅಂತ ಹೀಗೆ ಅದೊಂದು ವಿಗ್ರಹವೋ ಸಮಸ್ತ ಪದವೋ ಅದು ಭವತ್ ಅನ್ನುವುದಕ್ಕೆ ವಿಶೇಷಣವೋ, ಹಾಗೆ ಸುಪ್ತ ಶಕ್ತಿ ಅಂತನ್ನೋದು ಸತ್ವಾದಿ ಗುಣಗಳಿಗೆ ವಿಶೇಷಣವಾಗಿ ಪರಿಣಮಿಸ್ತದೆ. ಆದ್ದರಿಂದ ಅಲ್ಲಿ ಆ ಸುಪ್ತ ಅನ್ನುವುದು ಸಮಾಸದಲ್ಲಿ ಸೇರಿ ಹೋಗಿರೋದರಿಂದ
ಸುಪ್ತಾಹ ಶಕ್ತಯ ಯೇಷಾಂ ತಾನಿ ಸುಪ್ತಶಕ್ತೀನಿ ತೇಷು ಸುಪ್ತಶಕ್ತಿಷು ಅನ್ನುವುದು ಇದು ಸತ್ವಾದಿಶು ಅನ್ನೋದಕ್ಕೆ ವಿಶೇಷವಾಗಿ ಪರಿಣಮಿಸ್ತದೆ. ಅದು ಸರಿ ಹೋಯಿತು. ಆದರೆ ಈ ಸತಿಸಪ್ತಮಿ ಪ್ರಯೋಗವನ್ನೇ ಅವಲಂಬಿಸಿರುವಂತಹ ವಿಜಯಧ್ವಜರ ವ್ಯಾಖ್ಯಾನ ಮತ್ತು ಪ್ರಚಲಿತವಾದ ಪಾಠದಲ್ಲಿ ಸತ್ವಾದಿಶಕ್ತಿಷು ಅಂತ ಅರ್ಥ ಇಟ್ಕೊಂಡಾಗ ಇಲ್ಲಿ ಸಮಸ್ತ ಪದದಲ್ಲಿ ನಡುವೆ ಸತ್ವಾದಿ ಅಂತ ಅನ್ನೋದನ್ನು ತುರುಕುವುದು ಹೇಗೆ ಅಂತ ಸಮಸ್ಯೆ ಆಗ್ತದೆ. ಒಂದು ವೇಳೆ ಭಾಗವತ ಶ್ಲೋಕದಲ್ಲಿ ನಿಮೀರಿತಾತ್ಮ ನಿಶಿ ಸುಪ್ತಾಸು ಶಕ್ತಿಷು ಅಂತ ವ್ಯಸ್ತ ಪದವೇ ಇದ್ದಿದ್ರೆ ಆವಾಗ ಶಕ್ತಿ ಅಂದರೆ ಯಾವುದು ಅಂದರೆ ಸತ್ವಾದಿ ಶಕ್ತಿಷು, ಸತ್ವ ಮೊದಲಾದ ಗುಣಗಳು ಅವೇ ಶಕ್ತಿಗಳು, ಸತ್ವ ಮೊದಲಾದ ಗುಣಗಳೇ ಶಕ್ತಿಗಳು ಅಂತ ಅದ್ರ ವಿವರಣೆ ಆಗಿ ಹೋಗ್ತಿತ್ತು. ಆದರೆ ಸುಪ್ತ ಶಕ್ತಿ ಅಂತನ್ನೋದು ಸಮಸ್ತ ಪದವಾಗಿ ಬಿಟ್ಟಿರೋದ್ರಿಂದ ಆ ಸಮಸ್ತ ಪದದ ನಡುವೆ ಸತ್ವಾದಿ ಶಕ್ತಿಷು ಅಂತ ಮತ್ತೆ ತುರುಕುವುದು ಹೇಗೆ? ಅದು ನಾವು ಕಲಿತಿರುವ ಒಂದು ಆಕಾಂಕ್ಷಾ ಕ್ರಮ, ನಾವು ಅಭ್ಯಾಸ ಮಾಡಿರುವ ಸತಿಸಪ್ತಮಿ ಪ್ರಯೋಗದ ಒಂದು ಕ್ರಮ, ಅದು ದೃಷ್ಟಿಯಿಂದ ಇದನ್ನು ಹೊಂದಿಸುವುದು ಬಹಳ ಕಷ್ಟ ಆಗ್ತದೆ. ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಆದರೆ ಸತ್ವಾದಿಶು ಅಂತನ್ನುವುದು ವಿಶೇಷ್ಯ, ಸುಪ್ತಶಕ್ತಿ ಅಂತನ್ನುವುದು ವಿಶೇಷಣ. ಆದ್ದರಿಂದ ಅಲ್ಲಿ ಸಮಾಸದ ನಡುವೆ ಅದನ್ನು ಸೇರಿಸುವ ಪ್ರಶ್ನೆ ಇಲ್ಲ, ಅಧ್ಯಾಹಾರ ಮಾತ್ರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಗೋವಿಂದಾಚಾರ್ಯ ಕ್ರಮದಲ್ಲಿ ಭಾಗವತ ತಾತ್ಪರ್ಯ ಅಧ್ಯಾಹಾರವನ್ನು ಮಾತ್ರ ಹೇಳ್ತಿರೋದರಿಂದ, ಭಾಗವತ ಶ್ಲೋಕ ವಿಶೇಷಣವನ್ನು ಹೇಳಿರುವುದರಿಂದ ವಿಶೇಷವಾದ ಸತ್ವಾದಿಶು ಅನ್ನೋದನ್ನು ಅಧ್ಯಾಹರಿಸಿಕೊಂಡು ಬಿಟ್ಟರೆ ಎಲ್ಲ ಸಮಸ್ಯೆ ಪರಿಹಾರ ಕಾಣ್ತವೆ. ಆದರೆ ಪ್ರಚಲಿತ ಪಾಠದಲ್ಲಿ ಸತ್ವಾದಿಶಕ್ತಿಶು ಅನ್ನೋ ಪಾಠದಲ್ಲಿ ಆಚಾರ್ಯರು ಅಧ್ಯಾಹಾರ ಮಾಡ್ತಿಲ್ಲ, ಹೊರತು ಶಕ್ತಿ ಅಂದರೆ ಏನು ಅಂತ ವಿವರಿಸ್ತಾ ಇದ್ದಾರೆ. ಹಾಗೆ ವಿವರಿಸ್ತಾ ಇರೋದರಿಂದ ಅದು ಈ ಸಮಾಸದ ನಡುವೆ ಸುಪ್ತಶಕ್ತಿಷು ಅನ್ನುವ ಸಮಾಸದ ನಡುವೆ ಅದನ್ನು ಹೊಂದಿಸುವುದು ತುಂಬ ಕಷ್ಟ ಆಗ್ತದೆ ಅಂತ ಹೀಗೆ ನನಗೆ ಇಷ್ಟು ಆಲೋಚನೆ, ಇದನ್ನೆಲ್ಲ ನೋಡಿದಾಗ ತುಂಬ ದೀರ್ಘವಾಗಿ ಇದನ್ನು ಆಲೋಚನೆ ಮಾಡ್ತಾ ಕೂತ್ಕೊಂಡಾಗ ಅನಿಸಿತು. ಆದರೆ ಇಷ್ಟೆಲ್ಲ ಆದಮೇಲೂ ಕೂಡ ನನಗೆ ಅದ್ರ ಬಗ್ಗೆ ಪೂರ್ಣವಾಗಿ ನಿರ್ಧಾರಕ್ಕೆ ಬರಲಿಕ್ಕಾಗಲಿಲ್ಲ. ಕಾರಣ ಇಷ್ಟೇ, ನಾವು ಕಲ್ತಿರುವಂಥ ಅನೇಕ ವ್ಯಾಕರಣದ ನಿಯಮಗಳೇನಿವೆ, ಹಾಗೆ ಸತಿಸಪ್ತಮಿ ಪ್ರಯೋಗಗಳ ನಿರ್ಣಯಗಳು, ಈ ವಿಶೇಷಣ ವಿಶೇಷಗಳ ನಿರ್ಣಯ, ಇದನ್ನೆಲ್ಲವನ್ನೂ ಮೀರಿಯೇ ಭಾರತ ಮತ್ತು ಭಾಗವತ ಇರ್ತವೆ. ಅನೇಕ ಕಡೆ ನಾವು ಅದನ್ನು ನೋಡಿಬಿಟ್ಟಿದ್ದೀವಿ. ಆದ್ದರಿಂದ ಇಷ್ಟೆಲ್ಲ ಸತಿಸಪ್ತಮಿ ಪ್ರಯೋಗದ ನಿಯಮಗಳು ಉದಾಹರಣೆಗಳನ್ನು ನಾವು ಆಲೋಚನೆ ಮಾಡಿದ ಮೇಲೆ ಕೂಡ ಸತ್ವಾದಿಶಕ್ತಿಷು ಅನ್ನುವುದು ಅಷ್ಟು ಉಚಿತವಾದ ಪಾಠ ಅಲ್ಲ, ಸತ್ವಾದಿಶು ಅಂತ ಗೋವಿಂದಾಚಾರ್ಯ ತೋರಿಸಿಕೊಟ್ಟಿರೋ ಪಾಠವೇ ಉಚಿತವಾದ್ದು ಅಂತ ಹೇಳಿದ ಮೇಲೆ ಕೂಡ ಭಾಗವತ ತಾತ್ಪರ್ಯಕಾರರ ವಾಕ್ಯ ರಚನಾ ಶೈಲಿಯೇ, ಆಚಾರ್ಯರ ಭಾಗವತ ತಾತ್ಪರ್ಯ ರಚನಾ ಶೈಲಿಯೇ ತುಂಬ ವಿಭಿನ್ನವಾಗಿರುವ ಸಾಧ್ಯತೆ ಇದೆ. ನಾವು ನೋಡಿರುವ ನಿಯಮಗಳಿಗಿಂತ ಅದು ಭಿನ್ನವಾಗಿರುವ ಸಾಧ್ಯತೆ ಇರೋದರಿಂದ ಅದು ಅಷ್ಟು ಹೊಂದಾಣಿಕೆ ಆಗುವುದೇ ಇಲ್ಲ. ಮತ್ತು ನಾವು ಕಲ್ತಿರುವ ನಿಯಮಗಳನ್ನು ಮೀರಿಯೇ ಸತ್ಯ ಇರುವ ಸಾಧ್ಯತೆ ಇರೋದರಿಂದ ಕೊನೆಗೂ ಸತ್ವಾದಿಶಕ್ತಿಷು ಅಂತ ಪಾಠ ಪ್ರಚಲಿತ ಪಾಠ ಸರಿಯೋ, ಸತ್ವಾದಿಶು ಅಂತ ಆಚಾರ್ಯರು ಗೋವಿಂದಾಚಾರ್ಯ ತೋರಿಸಿರುವ ಪಾಠ ಸರಿಯೋ ಅಂತ ಒಂದು ಗೊಂದಲ ಉಳಿತದೆ. ಯಾಕಂದರೆ ಗೋವಿಂದಾಚಾರ್ಯರು ಕೂಡ ತಮ್ಮ ಸಂಪಾದಿತವಾದ ಪಾಠದಲ್ಲಿ ಸತ್ವಾದಿಶು ಅಂತ ಕೊಟ್ಟು, ಸತ್ವಾದಿಶು ಅನ್ನೋದು ಹಳೆಯ ಪಾಠ ಅಲ್ಲ, ಇತ್ತೀಚಿನ ಪಾಠ ಅಂತ ಹೇಳಿದ್ದಾರೆ. ಹೇಳಿ ತಾವು ಸಂಪಾದನೆ ಮಾಡಲಿಕ್ಕೆ ಏನು ಕೋಶ ಗ್ರಂಥಗಳನ್ನು, ಆಕರ ಗ್ರಂಥಗಳನ್ನು ಉಪಯೋಗ ಮಾಡಿರ್ತಾರಲ್ಲ, ಅದರಲ್ಲಿ ಎಲ್ಲ ಸತ್ವಾದಿಶು ಅಂತಲೇ ಇದೆ ಅಂತ ಹೇಳಿ ಕೆಲವು ಕಡೆ ಅಲ್ಲೂ ಸತ್ವಾದಿಶು ಶಕ್ತಿಶು ಅಂತಿದೆ ಅಂತನ್ನೋದನ್ನು ಹೇಳಿದ್ದಾರೆ. ಆದ್ದರಿಂದ ನಮಗಿವತ್ತದು ಋಷಿಕೇಶ ತೀರ್ಥರ ಪಾಠವೇ ಆಗಿರಲಿ, ಮತ್ತು ಯಾವ ತೀರ್ಥರ ಪಾಠವೇ ಆಗಿರಲಿ, 100% ನಮಗದು ನಂಬಿಕೆ ಯೋಗ್ಯ ಅನ್ನುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಅವರವರು ತಮ್ಮ ನಂಬಿಕೆಗಳಿಗೆ ಅನುಸಾರವಾಗಿ ಪ್ರಚಲಿತ ಪಾಠವೇ ಸರಿ, ಋಷಿಕೇಶ ತೀರ್ಥರ ಪಾಠವೇ ಸರಿ ಅಂತ ಹೇಳ್ತಾ ಇದ್ದಾರೆ, ಹೇಳುವುದು ಸಹಜವೂ ಕೂಡ. ಆದರೆ ನನಗೆ ಕಣ್ಣು ಮುಚ್ಚಿಕೊಂಡು 100% ಋಷಿಕೇಶ ತೀರ್ಥರ ಪಾಠವನ್ನು ನಂಬುವುದಾಗಲಿ, ಹಾಗೆಯೇ ಕಣ್ಣು ಮುಚ್ಚಿಕೊಂಡು 100% ಪ್ರಚಲಿತವಾದ ಪಾಠಕ್ಕೆ ಅಂಟಿಕೊಳ್ಳುವುದಾಗಲಿ ಸಾಧ್ಯ ಆಗೋದಿಲ್ಲ. ಇಷ್ಟನ್ನೆಲ್ಲ ಏನು ವಿಚಾರ ಮಾಡಬೇಕು ಅಂತನ್ನೋದ್ರ ಬಗ್ಗೆ ವಿದ್ವಾಂಸರ ಮುಂದೆ ಇಟ್ಟಿದ್ದೇನಷ್ಟೆ. ಅಷ್ಟಾದರೂ ನನಗೆ ಅದರಿಂದ ತೀರ್ಮಾನ ಏನಾಗಲಿಲ್ಲ. ಸ್ವಲ್ಪ ಒಲವು ಗೋವಿಂದಾಚಾರ್ಯ ಹೇಳಿದ ಪಾಠದ ಬಗ್ಗೆ ಇದೆ, ಸತ್ವಾದಿಶು ಅಂತ, ಸತ್ವಾದಿಶು ಸುಪ್ತಶಕ್ತಿಷು ಸತ್ಸು ಅಂತ. ಅಷ್ಟಾದರೂ ಇದ್ರ ಬಗ್ಗೆ ನಿರ್ಧಾರ ಏನಿಲ್ಲ. ಇಷ್ಟನ್ನು ತಮ್ಮೆದುರಿಗೆ ಹೇಳಿದ್ದೇನೆ. ವಿದ್ವಾಂಸರು, ಜಿಜ್ಞಾಸುಗಳು, ವಿದ್ಯಾರ್ಥಿಗಳು ಎಲ್ಲರೂ ಅದನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಯಾವ ಥರ ಏನಾದ್ರು ಹೇಳಲಿಕ್ಕೆ ಸಾಧ್ಯ ಆದರೆ ನನಗೂ ತುಂಬ ಸಂತೋಷ ಆಗ್ತದೆ, ಸಹಾಯ ಆಗ್ತದೆ. ಪ್ರಮೇಯವನ್ನು ನಿರ್ಧಾರ ಮಾಡಲಿಕ್ಕೆ ಇದೇನು ದೊಡ್ಡ
ತೊಡಕೇನಲ್ಲ. ಆದರೆ ಪಾಠ ಯಾವುದು ಸರಿ ಅಂತ ಆಲೋಚನೆ ಮಾಡಲಿಕ್ಕೆ ಇದೊಂದು ಉಪಯುಕ್ತವಾದ ಕ್ರಮ ಆದೀತು ಅಂತ ನನ್ನ ಭಾವನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.